ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಕ್ಕೆ ಹಣ್ಣಿನ ಮುಳುಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಕ್ಕೆ ಹಣ್ಣಿನ ಮುಳುಕ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ನಾನಿಲ್ಲಿ ಒಂದೇ ಒಂದು ಡ್ರಾಪ್ ಎಣ್ಣೆ ಕುಡಿದೇನೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಇನ್ಸ್ಟಂಟಾಗಿ ಮಾಡುವಂತಹದ್ದು. ಇದಕ್ಕೆ ಅಕ್ಕಿ ಹಾಕೋ ಅವಶ್ಯಕತೆಯೇ ಇಲ್ಲ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ರವೆನ ತೊಗೊಳ್ತಾ ಇದ್ದೀನಿ. ಯಾವ ರವೆ ಆದರೂ ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ರವೆನ ತೊಗೊಳ್ತಾ ಇದ್ದೀನಿ. ರವೆನ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ಒಂದು 10 ನಿಮಿಷ ನೆನೆ ಹಾಕಬೇಕು. ಅದೆಲ್ಲ ಚೆನ್ನಾಗಿ ಅರಳಬೇಕಲ್ವ, ಆವಾಗ ಮತ್ತಾನೆ ನಮ್ಮ ಮುಳ್ಕ ಸೂಪರಾಗಿ ಬರುತ್ತೆ. ಇದಕ್ಕೆ ಮುಳ್ಕ ಅಂತ ಹೇಳ್ತಾರೆ, ಸುಟ್ಟೇವು ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಇವಾಗ ನಾನಿಲ್ಲಿ ಒಂದು ಚಾಪರ್ ತೊಗೊಂಡು ಬಕ್ಕೆ ಹಣ್ಣಿನ ಸೊಳೆಗಳನ್ನ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಚಾಪರ್ ಎಲ್ಲರ ಮನೇಲೂ ಚಾಪರ್ ಇದ್ದೇ ಇರುತ್ತೆ. ಇಲ್ಲ ಅಂತಂದರೆ ನೀವು ಮಿಕ್ಸಿ ಜಾರಲ್ಲಿ ಒಂದು ಸಲ ಟರ್ರ್ ಅನ್ಸ್ಕೊಳ್ಳಿ, ಆಯಿತಾ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಬಂತು ಅಂತ. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ಬಕ್ಕೆಹಣ್ಣನ್ನು ನಾನಿಲ್ಲಿ ಚಾಪರಲ್ಲಿ ಹೆಚ್ಕೊಂಡು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ಇಲ್ಲಿ ನಾನು ಸಕ್ಕರೆನ ಹಾಕ್ಕೊಳ್ಳಿ, ಬೆಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಬೆಲ್ಲ ಹಾಕಿದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಅಷ್ಟೇ. ನಿಮಗೆ ಕ್ರಿಸ್ಪಿ ಬೇಕು ಅಂತಂದರೆ ಸಕ್ಕರೆನ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಡಿ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ನೀರಾಗಬೇಕು. ನೋಡಿ, ಇವಾಗ ಚೆನ್ನಾಗಿ ನೀರಾಗಿದೆ, ರವೆನೂ ನೆಂದಿದೆ. ಇಷ್ಟೇ, ಇದಕ್ಕೆ ಮತ್ತಿನ್ನೇನೂ ಇಲ್ಲ. ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮುಳ್ಕದ ಹಿಟ್ಟು ರೆಡಿ ಆಯಿತು ಅಂತಲೇ ಅರ್ಥ. 10ರಿಂದ 15 ನಿಮಿಷದಲ್ಲಿ ಆರಾಮಾಗಿ ಮುಳ್ಕನ ರೆಡಿ ಮಾಡಿಬಿಡ್ಬೋದು. ಅಕ್ಕಿ ನೆನೆಸ್ಕೋಬೇಕು, ರುಬ್ಕೋಬೇಕು, ಯಾವುದು ತಲೆಬಿಸಿ ಇಲ್ಲ, ಆಯಿತಾ. ಆಮೇಲೆ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆಯಲ್ಲಿ ಮುಳ್ಕನ ಬಿಡ್ತಾ ಇರೋದಷ್ಟೇ. 2 ಕಡೆ ಕೆಂಪಗಾಗೋ ಥರ ಕಾಯಿಸ್ಕೊಳ್ಳಿ. ಆಮೇಲೆ ತೆಕ್ಕೊಂಡು ಆರಾಮಾಗಿ ತಿನ್ಕೊಳ್ಳಿ. ಇವಾಗ ಹಲಸಿನ ಹಣ್ಣಲ್ಲಿ ಸೀಸನಲ್ಲಂತೂ ಮುದ್ದಾಮ್ ಎಲ್ಲರೂ ಖಂಡಿತವಾಗ್ಲೂ ಮಾಡೇ ಮಾಡಿ, ಆಯಿತಾ. ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯ್ತಷ್ಟೇ. ಬೆಲ್ಲನಾದರೂ ಹಾಕ್ಕೊಳ್ಳಿ, ಸಕ್ಕರೆನಾದರೂ ಹಾಕ್ಕೊಳ್ಳಿ. ಕಂದು ಬಣ್ಣ ಬಂದ ತಕ್ಷಣ ತೆಗೆದ್ರೆ ಸೂಪರಾಗಿರುವಂತಹ ಬಕ್ಕೆ ಹಣ್ಣಿನ ಮುಳ್ಕ ರೆಡಿ ಆಗೋಗುತ್ತೆ. ಹಲಸಿನ ಹಣ್ಣೊಂದನ್ನು ಮಾಡಬಹುದು ಇದೇ ಥರನೇ, ಆದರೆ ಸ್ವಲ್ಪ ತೆಳ್ಳಗಾಗತ್ತೆ ಹಲಸಿನ ಹಣ್ಣಿಂದು. ರವೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿ ಹಲಸಿನ ಹಣ್ಣಿಂದು ಮಾಡ್ಕೊಳ್ಳಿ, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುಳ್ಕ ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಇದನ್ನು ನೀವು 3-4 ದಿವಸ ಇಟ್ಕೊಂಡು ತಿನ್ಬೋದು ಆರಾಮಾಗಿ. ಅಷ್ಟು ತನಕ ಇರೋದಿಲ್ಲ ಬಿಡಿ, ಖಾಲಿಯಾಗಿ ಹೋಗುತ್ತೆ. ನೋಡಿ, ಒಂದು ಡ್ರಾಪ್ ಆದರೂ ಎಣ್ಣೆ ಕುಡ್ದಿದೆಯಾ? ಒಂದೇ ಒಂದು ಚೂರೂ ಎಣ್ಣೆ ಕುಡ್ದಿಲ್ಲ. ಬೆಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿಯುತ್ತೆ, ಸಕ್ಕರೆ ಹಾಕಿರೋದ್ರಿಂದ ಎಣ್ಣೆ ಕುಡಿತಾ ಇಲ್ಲ. ಇದನ್ನು ತುಪ್ಪದ ಜೊತೆ ಅಥವಾ ಕಾಯಿ ತುರಿ ಜೊತೆ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.